ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗಿರೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ 3D ಜಾಮೆಟ್ರಿ 3 ಮಾರ್ಕ್ಸ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ. ಸೊ ಯಾವ ತರ ಕೇಳಿದ್ದಾರೆ ನೋಡಿ. ಫೈಂಡ್ ದಿ ಏರಿಯಾ ಆಫ್ ಅ ಟ್ರಯಾಂಗಲ್ ಹ್ಯಾವಿಂಗ್ ದ ಪಾಯಿಂಟ್ಸ್ capital A 1, 1, 2 and capital B 2, 3, 5 and capital C 1, 5, 5 as its vertices. ನಮಗೆ ವರ್ಟೈಸಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಟ್ರಯಾಂಗಲ್ ಏರಿಯಾ ಆಫ್ ಅ ಟ್ರಯಾಂಗಲ್ ಅನ್ನ ಕಂಡುಹಿಡಬೇಕು. when vertices are given, so vertices ಕೊಟ್ಟಿದ್ರೆ ಫಾರ್ಮುಲಾ ಬೇರೆ ರೀತಿಯಿಂದ ಮಾಡಬೇಕಾಗತ್ತೆ ಮಕ್ಕಳೇ. ಸೊ ಯಾವ ರೀತಿಯಿಂದ? ವರ್ಟೈಸಸ್ ಅನ್ರಿ, ಪಾಯಿಂಟ್ಸ್ ಅನ್ರಿ, ಏನದು ಪೊಸಿಷನ್ ವೆಕ್ಟರ್ ಅನ್ರಿ, ಎಲ್ಲಾನು ಒಂದೇ ರೀತಿಯನ್ನ ಬರೀತೀವಿ. ಯಾವ ರೀತಿ ಬರಿತೀವಿ ಅಂದ್ರೆ ಎಲ್ಲ ಪಾಯಿಂಟ್ಸ್ಗಳು ಒರಿಜಿನ್ ಇಂದಾನೆ ಬಂದಿರುತ್ತೆ ಮಕ್ಕಳ. ಪೊಸಿಷನ್ ವೆಕ್ಟರ್ ಅಂದ್ರೆ ಒರಿಜಿನ್ ಇಂದಾನೆ ಬರುತ್ತೆ. ವರ್ಟೈಸಸ್ ಅಂದ್ರೂ ಹಾಗೆ, ಪಾಯಿಂಟ್ಸ್ ಅಂದ್ರೂ ಹಾಗೆ. ಸೊ ಓ ಎ ಅಂತ ಬರಿಬೇಕಾಗತ್ತೆ ಮಕ್ಕಳೇ. ಪೊಸಿಷನ್ ವೆಕ್ಟರ್ ಯಾವಾಗ್ಲೂ ಏನಾಗಿರುತ್ತೆ? ಓ ಎ ಆಗಿರುತ್ತೆ. ಅಥವಾ ವರ್ಟೈಸಸ್ ಅನ್ರಿ, ಪಾಯಿಂಟ್ಸ್ ಅನ್ರಿ. ಸೊ ಏನಂತ ಬರೀರಿ? 1, 1 ಕೊಟ್ಟಿದಾರಲ್ವಾ. ಸೊ ಐ ಕ್ಯಾಪ್ J cap, 1 into I cap is I cap, 1 into J cap is J cap, 2 into K cap. ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ OB ವೆಕ್ಟರ್ ಏನಿದೆ ಮಕ್ಕಳೇ? OB ವೆಕ್ಟರ್ ಏನಾಗುತ್ತೆ? 2 I cap. ಒಂದ್ ಹೇಳಿದ್ರೆ ನೀವು ತಿಳ್ಕೊತೀರಿ, ನನ್ಗೆ ಗೊತ್ತಿದೆ, ಅಷ್ಟು ಹುಷಾರಿದ್ದೀರಿ ನೀವು. ಸೊ 5 K cap, 2 I cap, 3 J cap plus 5 K cap. ಯಾಕಂದ್ರೆ ನೀವು ನನ್ನ ಸ್ಟೂಡೆಂಟ್ಸ್ ಅಲ್ವಾ, ಅದಕ್ಕೆ. ಸೊ OC ವೆಕ್ಟರ್, so I cap plus 5 J cap plus 5 K cap. 1, 5, 5 ಕೊಟ್ಟಿದ್ರಲ್ವಾ, 1, 5, 5 ಬರ್ತಿದ್ದೀನಿ ಮಕ್ಕಳೇ. ಸೊ ಈಗ ಸಿಕ್ತು. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಯಾವ ತರ ಕಂಡುಹಿಡಬೇಕು? ಸೊ ನಾವು ಇಲ್ಲಿ ಮೊದಲು ಏನ್ ಕಂಡುಹಿಡಿತೀವಿ ಮಕ್ಕಳೇ? ಏರಿಯಾ ಆಫ್ ಟ್ರಯಾಂಗಲ್ ವೆಕ್ಟರ್ ಎ ಬಿ ಅನ್ನು ಕಂಡುಹಿಡಿತೀವಿ. ಈಗ ಏರಿಯಾ ಆಫ್ ಟ್ರಯಾಂಗಲ್ ಯಾವ ತರ ಅಂದ್ರೆ, ಟ್ರಯಾಂಗಲ್ ಈ ತರ ಇರುತ್ತೆ. ಎ ಬಿ ಸಿ ಈ ತರ ಇರುತ್ತೆ. ಎ ಬಿ ಎ ಸಿ ಅಂತಾನು ಕಂಡುಹಿಡಿಬಹುದು, ಅಥವಾ ಎ ಬಿ ಬಿ ಸಿ ಅಂತಾನು ಕಂಡುಹಿಡಿಬಹುದು ನೀವು, ಅಥವಾ ಬಿ ಸಿ ಸಿ ಎ ಅಂತಾನು ಕಂಡುಹಿಡಿಬಹುದು, ಬಿ ಸಿ ಬಿ ಎ ಅಂತಾನು ಕಂಡುಹಿಡಿಬಹುದು. ಸೊ ಸಿ ಎ ಅಥವಾ ಸಿ ಬಿ ಅಂತಾನು ಕಂಡುಹಿಡಿಬಹುದು. ಸೊ ನೀವು ಯಾವ ತರ ಯೂಸ್ ಮಾಡ್ತೀರಾ ಆ ತರ ಯೂಸ್ ಮಾಡಿ. ಎರಡ್ ಸೈಡ್ ಅನ್ನ ಫಿಕ್ಸ್ ಆಗಿ ಮಾಡ್ಬೇಕಾಗತ್ತೆ. ಸೊ ಯಾವ್ದಾದ್ರು ಒಂದ್ ಪಾಯಿಂಟ್ ಫಿಕ್ಸ್ ಆಗಿರುತ್ತೆ ನಿಮಗೆ. ಸೊ ಬಿ ಸಿ ಬಿ ಎ ಅಂತ ನಾವು ಮಾಡ್ಬೋದು, ಎ ಬಿ ಎ ಸಿ ಅಂತಾನು ಮಾಡ್ಬೋದು. ನನಗೆ ಕನ್ವಿನಿಯಂಟ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಎರಡು ವೆಕ್ಟರ್ ಬೇಕಲ್ಲ. ಏರಿಯಾ ಆಫ್ ಟ್ರಯಾಂಗಲ್ ಏನಿರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡ್ ಬೈ 2 ಆಗುತ್ತೆ ಮಕ್ಕಳೇ. ಏರಿಯಾ ಆಫ್ ಟ್ರಯಾಂಗಲ್ ಏನಿರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ 2 ಇರುತ್ತೆ ಮಕ್ಕಳೇ. ಸೊ ಈಗ ನಮ್ಗೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇಲ್ಲಲ್ವಾ. ಸೊ ಆದ್ರಿಂದ ನಾವು ಎರಡು ಸೈಡ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ವೆಕ್ಟರ್ ಎ ಅಂದ್ರೆ ಎ ಬಿ ಅಂತ ತಗೋತೀವಿ, ವೆಕ್ಟರ್ ಬಿ ಅಂದ್ರೆ ಎ ಸಿ ಅಂತ ತಗೋತೀವಿ. ಸೊ ಈಗ ಎ ಬಿ ವೆಕ್ಟರ್ ಅನ್ನ ಕಂಡುಹಿಡ್ತಾ ಇದೀವಿ. ಎ ಬಿ ವೆಕ್ಟರ್ ಅಂದ್ರೆ ಏನು? ಆಮೇಲೆ ಬಂದಿದ್ದು ಮೈನಸ್ ಮೊದಲು ಬಂದಿದ್ದು, ಬಾದ್ ವಾಲ ಮೈನಸ್ ಪೈಲಾ ವಾಲ. ಸಮಜ್ ಮಾ ರೇ? ಸೊ ಏನಂತ ನಾ ಹೇಳ್ತಾ ಇದ್ದೀನಿ ಅಂದ್ರೆ, ಆಮೇಲೆ ಯಾವ್ದು ಬಂತು? ಎ ಆದ ಬಳಿಕ ಬಿ ಬಂತಿಲ್ಲೋ. ಸೊ ಅದಕ್ಕೆ ಬಿ ಅನ್ನ ಆಮೇಲೆ ಬಂದಿದ್ದು ಮೈನಸ್, ಮೊದಲು ಬಂದಿದ್ದು ಯಾವುದು? ಎ. ಸೊ ಈ ತರ ಟರ್ಮಿನಲ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಅಂತ ಕರಿತೀವಿ ಮ್ಯಾಥ್ಸ್ ನಲ್ಲಿ. ಅರ್ಥ ಆಯ್ತಾ? बाद वाला माइनस पहला वाला. सो ए बी वेक्टर ना ಹೀಗೆ ಕಂಡುಹಿಡ್ತೀವಿ. ओ बी माइनस ओ ए, ಎಂಡಿಂಗ್ ಪಾಯಿಂಟ್ ಮೈನಸ್ ಇನಿಷಿಯಲ್ ಪಾಯಿಂಟ್. ಸೊ ओ बी ಏನಿದೆ ಮಕ್ಕಳೇ? 2 I cap plus 3 J cap. 3 ಮಾರ್ಕ್ಸಿನ ಪ್ರಶ್ನೆ, ತುಂಬಾ ಸುಲಭವಾಗಿ ಮಾಡಬಹುದು. ओ A ಏನಿದೆ ಮಕ್ಕಳೇ? I cap plus J cap plus 2 K cap ಆಗುತ್ತೆ ಮಕ್ಕಳೇ. ಸೊ 2 I cap plus 3 J cap plus 5 K cap, minus into I cap is minus I cap, minus into plus minus J cap, minus into plus is minus 2 K cap. 2 I cap ನಾಗ 1 I cap ಹೋದ್ರೆ ಮಕ್ಕಳೇ 1 I cap ಉಳಿಯುತ್ತೆ. 3 J cap ನಲ್ಲಿ 1 J cap ಹೋದ್ರೆ 2 J cap ಉಳಿಯುತ್ತೆ. 5 K cap ನಲ್ಲಿ 2 K cap ಹೋದ್ರೆ ಎಷ್ಟು ಉಳಿತು? 3 K cap ಉಳಿತು. ಎಷ್ಟು ಸುಲಭವಾಗಿದೆ ಅಲ್ಲ ಮ್ಯಾಥ್ಸ್. ಅದಕ್ಕೆ ಹೇಳೋದು ಮ್ಯಾಥ್ಸ್ ಇಸ್ ನಾಟ್ ಈಸಿ, ಈಸಿಯೆಸ್ಟ್. ಮ್ಯಾಥ್ಸ್ ಇಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಚಮಕಾಗೆ ನೀ ಸಬ್ಕೋ ಎಲ್ಲರಿಗೂ ತುಳಿತಿಲ್ಲೋ? ತುಳಿಲ್ಲ ಅಂದ್ರೆ ಹೇಳಿ ತುಳಸುನು. ಸೊ ಎ ಸಿ ವೆಕ್ಟರ್ ನ ಹಿಂದೆ ನೀಡ್ತೀರಿ. ಈಗ
ಆಮೇಲೆ ಬಂದಿದ್ದು ಮೈನಸ್, ಮೊದಲು ಬಂದಿದ್ದು ಆಮೇಲೆ ಬಂದಿದ್ದು ಯಾವ್ದಿಲ್ಲ ಸಿ. ಓ ಸಿ ಮೈನಸ್ ಮೊದಲು ಬಂದಿದ್ದು ಎ, ಓ ಸಿ ಮೈನಸ್ ಓ ಎ. ಓ ಸಿ ಏನಿದೆಪ್ಪ, ಏನಿದೆ ಮಕ್ಕಳೇ? ಸೊ ಓ ಸಿ ಐ ಕ್ಯಾಪ್ 5 ಜೆ ಕ್ಯಾಪ್. ಅರ್ಥ ಆಗ್ತಾ ಇದೆಯಲ್ಲಮ್ಮ? ಹಾ, ಸೊ ಓ ಎ ಏನಿದೆ? ಹಾ ಬರೀರಿ, ಓ ಎ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್. ಚಮಕಾ ಚಮಕಾ ಕ್ಯಾ ನೀ ಸಬ್ಕೋ, ಎಲ್ಲರಿಗೂ ತುಳಿತಾ ಇದೆಯಲ್ಲ ಹೇಳ್ರಿ, ಅರ್ಥ ಆಗ್ತಾ ಇದೆಯಲ್ಲೋ? ಹಾಗೆ ತಮಾಷೆ ಮಾಡ್ತಾ ಇರ್ತೀನಿ. ಮೈನಸ್ ಇಂಟು ಐ ಕ್ಯಾಪ್ ಇಸ್ ಮೈನಸ್ ಐ ಕ್ಯಾಪ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಜೆ ಕ್ಯಾಪ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ 2 ಕೆ ಕ್ಯಾಪ್. ಅರ್ಥ ಆಯ್ತಾ? ಸೊ ಐ ಕ್ಯಾಪ್ ಗೆಟ್ ಕ್ಯಾನ್ಸಲ್ಡ್. 5 ಮೈನಸ್ ಇದು 0 ಜೆ ಕ್ಯಾಪ್ ಅಂತ ಬರೀತೀನಿ, 0 ಐ ಕ್ಯಾಪ್ ಅಂತ. 5 ಮೈನಸ್ 1 ಅಂದ್ರೆ ಎಷ್ಟು? 4 ಜೆ ಕ್ಯಾಪ್. 5 ಒಳಗೆ 1 ಹೋದ್ರೆ ಎಷ್ಟಾಯ್ತು? 4. 5 ಕೆ ಕ್ಯಾಪ್ ಮೈನಸ್ 2 ಅಂದ್ರೆ 3 ಕೆ ಕ್ಯಾಪ್. ಸೊ ಈಗ ನಾವು ಏನ್ ಮಾಡ್ಬೇಕು? ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಕಂಡುಹಿಡಬೇಕು. ಎ ಕ್ರಾಸ್ ಬಿ ಅಂತ ಹೇಳಿದ್ರಲ್ಲ, ಎ ಅಂದ್ರೆ ಏನೀಗ ವೆಕ್ಟರ್ ಎ ಬಿ, ಬಿ ಅಂದ್ರೆ ಎ ಸಿ. ಸೊ ಈಗ ನಾವು ಏನ್ ಮಾಡ್ಬೇಕು? ಕ್ರಾಸ್ ಪ್ರಾಡಕ್ಟ್ ಅನ್ನ ಕಂಡುಹಿಡಬೇಕು. ಎ ಬಿ ಕ್ರಾಸ್ ಎ ಸಿ. ಕ್ರಾಸ್ ಮತ್ತೆ ಮಲ್ಟಿಪ್ಲೈ ಮಾಡ್ರಿ, ಮತ್ತ ನನ್ನ ಕೊಂದೋಗಿತದ ನೀವು ಆಮೇಲೆ ಚಂಪಾ. ಸೊ ನಾವು ಸಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ಅನ್ನ ಈ ತರ ಬರಿತೀವಿ ಡಿಟರ್ಮಿನೆಂಟ್. ಸೊ ಎ ಬಿ ವೆಕ್ಟರ್ ಏನಿದೆ ಮಕ್ಕಳೇ? 1 2 3 ನಂಬರ್ ಅನ್ನ ಬರಿಬೇಕು. ಎ ಬಿ ದ 1 2 3. ಹಾ, ಎ ಸಿ ಎಷ್ಟಿದೆ? 0 4 3. 0 4 3. ಸೊ ಈಗ ಎಕ್ಸ್ಪಾಂಡ್ R1 ಅನ್ನ ಮಾಡಿ. ಎಕ್ಸ್ಪಾಂಡ್ R1 चमका के नहीं देखो, एक्सपांड R1 सबको समझ में आ रहा है? ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಈಗ ಪ್ಲಸ್ ಇಂಟು ಪ್ಲಸ್ ಐ ಕ್ಯಾಪ್. ಐ ಕ್ಯಾಪ್ ಎಲ್ಲೈತಿ? ಒಂದನೇ ರೋ ಬಿಡ್ರಿ, ಒಂದನೇ ಕಾಲಮ್ ಬಿಡ್ರಿ, ಉಳಿತೇನು? 2 3 4 3. ಈಗ ಇಂಟು ಮಾಡ್ರಿ, 2 3 6. ಇದು ಇಂಟು ಮಾಡುವಾಗ ಮೈನಸ್ ಬರಿಬೇಕು ಮಕ್ಕಳೇ. 4 3 12 ಬರುತ್ತೆ. ಸೊ ಮೈನಸ್ ಇಂಟು ಜೆ ಕ್ಯಾಪ ಮೈನಸ್ ಜೆ ಕ್ಯಾಪ. ಜೆ ಕ್ಯಾಪ್ ಎಲ್ಲಿದೆ? ಜೆ ಕ್ಯಾಪ್ ಎಲ್ಲಿದೆ? ಸೊ ಈ ಒಂದನೇ ರೋ ಎರಡನೇ ಕಾಲಮ್ ಅನ್ನ ಬಿಡಬೇಕು. ಈಗ ಉಳಿತೇನ್ ಮಕ್ಕಳೇ? ನಂಬರ್ 1 3 0 3. 1 3 3 ಬರಿಬೇಕು. ಮೈನಸ್ 0 ಇಂಟು 3 0 ಆಗುತ್ತೆ ಮಕ್ಕಳೇ. ಈಗ ಪ್ಲಸ್ ಕೆ ಕ್ಯಾಪ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಕೆ ಕ್ಯಾಪ್ ಎಲ್ಲಿದೆ? ಒಂದನೇ ರೋ ಮೂರನೇ ಕಾಲಮ್ ಬಿಡಿ. 1 ಇಂಟು 4 ಮಾಡಿ. 1 2 0 4 ಉಳಿತಲ್ವಾ? ಒಂದನೇ ರೋ ಬಿಡಬೇಕು, ಮೂರನೇ ಕಾಲಮ್ ಅನ್ನ ಬಿಡಿ. ಉಳಿತೇನು? 1 2 0 0 0 4 ಬರುತ್ತೆ. ಸೊ 1 4 1 ಇಂಟು 4 ಇಸ್ ವಾಟ್? 4 ಆರ್ ನಾಟ್? ಸೊ ಇದು ಇಂಟು ಮಾಡುವಾಗ ಮೈನಸ್ ಬರಿಬೇಕಂತ ಹೇಳಿದ್ದೀನಿ. 0 ಇಂಟು 2 ಎಷ್ಟಾಗುತ್ತೆ? 0. ಬಹಳ ಸುಲಭವಾಗಿದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಆರಾಮಾಗಿ ಮಾರ್ಕ್ಸ್ ತೆಗಿಬಹುದು ಮ್ಯಾಥ್ಸ್ ನಲ್ಲಿ. ನಾವು ಇದೀವಲ್ವಾ, ಮ್ಯಾಥ್ಸ್ ಲಗಿರೋ ಎದಕ್ಕಿದೆ? ನಿಮ್ಮನ್ನ ಕಾಪಾಡ್ಲಿಕ್ಕೆ ಇದೆ. ನಾವು ಇದೀವಿ, ವಿಚಾರ ಬಿಡಿ. ನೀವು ಮಾರ್ಕ್ಸ್ ಪಾಸಿಂಗ್ ಬಗ್ಗೆ ವಿಚಾರ ಮಾಡ್ಬಿಡಿ, ಸ್ಕೋರಿಂಗ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ನೀವು ನನ್ನ ಸ್ಟೂಡೆಂಟ್ಸ್, ಆದ್ರಿಂದ ಹೇಳ್ತಾ ಇದ್ದೀನಿ. ಸೊ 6 ಮೈನಸ್ 12. 6 ಮೈನಸ್ 12 ಎಷ್ಟಾಗುತ್ತೆ? ಮೈನಸ್ 6 ಆಗುತ್ತೆ. ಮೈನಸ್ 6 ಇಂಟು ಐ ಮೈನಸ್ 6 ಐ ಕ್ಯಾಪ್. ಸೊ 3 ಮೈನಸ್ 0 3. 3 ಇಂಟು ಮೈನಸ್ ಜೆ ಮೈನಸ್ 3 ಜೆ ಕ್ಯಾಪ್. 4 ಮೈನಸ್ 0 4. 4 ಇಂಟು ಕೆ ಕ್ಯಾಪ್ 4 ಕೆ ಕ್ಯಾಪ್. ಅರ್ಥ ಆಯ್ತಾ? ಎ ಬಿ ಕ್ರಾಸ್ ಎ ಸಿ ಬಂತು. ಅಂತೂ ಇಂತು ಎ ಬಿ ಕ್ರಾಸ್ ಎ ಸಿ ಬಂತು. चमका के नहीं? AB cross AC. So how to find here what? Magnitude. What you used to write? ಏನಂತ ಬರೀತಿದ್ರಿ ನೀವು? ಏರಿಯಾ ಆಫ್ ಟ್ರಯಾಂಗಲ್ ಮ್ಯಾಗ್ನಿಟ್ಯೂಡ್ A ಕ್ರಾಸ್ B ಡಿವೈಡೆಡ್ ಬೈ 2 ಬರೀತಿದ್ರಲ್ಲ. A ಅಂದ್ರನ AB, B ಅಂದ್ರನ AC. ಅರ್ಥ ಆಯ್ತಾ? ಸೊ ಈಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯೋಣ. ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಕ್ಕೆ ಬರ್ತದಲ್ಲೋ? ಸೊ ಹೆಂಗ್ ಕಂಡುಹಿಡ್ತೀವಿ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ? ಮೈನಸ್ 6 ಸ್ಕ್ವೇರ್. y ಅಂದ್ರ ಮೈನಸ್ 3. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಆತ್ ನೋಡ್ರಿ. ಹಾ, z ಸ್ಕ್ವೇರ್ ಅಂದ್ರೆ ಏನ? 4 ಸ್ಕ್ವೇರ್. z ಅಂದ್ರ 4. ಅರ್ಥ ಆಯ್ತಿಲ್ಲ ಮ್ಯಾಗ್ನಿಟ್ಯೂಡ್? ಸೊ ಈಗ ಕಂಡುಹಿಡಿದ್ರಿ ಎಷ್ಟು ಬಂತಿದ್ದು? 36 ಮೈನಸ್ 6 ಸ್ಕ್ವೇರ್ ಮೈನಸ್ 36 ಬರ್ದಿರಪ್ಪ, ಕೊಂದ ಹೋಗಿತ್ತೀರಿ ಮತ್. ಸೊ ಮೈನಸ್ 6 ಸ್ಕ್ವೇರ್ ಇಸ್ 36. ಚಮಕಾಗನಿ? ಹಾ, ಕೆಲವೊಂದಿಷ್ಟು ಹುಷಾರದ್ರಿ ನೀವು ಹುಡುಗರು. ಏನ್ ಮಾಡ್ತೀರಿ? ಮೈನಸ್ 36 ಬರೀತೀರಿ, ಆಮೇಲೆ ಸರ್ ಬರ್ತಾ ಇಲ್ಲ ಅಂದ್ಬಿಡ್ತೀರಿ, ನನ್ನ ಮೇಲೆ ಹಾಕ್ತೀರಿ ಆಮೇಲೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಮೈನಸ್ 6 ಸ್ಕ್ವೇರ್ 36 ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಮೈನಸ್ 3 ಸ್ಕ್ವೇರ್ 9 ಬರುತ್ತೆ. 4 ಸ್ಕ್ವೇರ್ 16. ಎಷ್ಟಾಗುತ್ತೆ ಟೋಟಲ್ ಮಾಡ್ರಿ?
36 ಪ್ಲಸ್ 9 45 ಪ್ಲಸ್ 16. ನಿಮ್ಮ ಸರ್ ಅಷ್ಟು ಹುಷಾರಿಲ್ಲ, ಕ್ಯಾಲ್ಕುಲೇಷನ್ ಅಲ್ಲಿ ನೀವೇ ಇಡಬೇಕಿದೆ ಆಕ್ಚುಲಿ. ಮ್ಯಾಥ್ಸ್ ನಲ್ಲಿ ಸಿಂಪ್ಲಿಫಿಕೇಶನ್ ಬಹಳ ವೀಕ್ ಇದೆ ನಂದು. ಸೊ 36 ಪ್ಲಸ್ 9 45 ಪ್ಲಸ್ 16 ಐ ಥಿಂಕ್ 61. ನೋಡ್ರಿ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನೋ ಅಲ್ವಾ? ಹೆಲ್ಪ್ ಮಾಡಿ, ಕರೆಕ್ಟ್ ಅನ್ಸಿದ್ರೆ ಲೈಕ್ ಮಾಡಿ. ಎಲ್ಲ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಚಲನನ್ನ, ಆನ್ಸರು ಬರ್ಕೋಆಗತ್ತೀರಿ, ಒಂದು ಲೈಕ್ ಮಾಡ್ತಾ ಇಲ್ಲ. ನೋಡ್ರಿ ಎಷ್ಟು ಕೆಟ್ಟದಿರಿ. ಸೊ ಈ ವಿಷಯದಲ್ಲಿ ಬಹಳ ಕೆಟ್ಟಾಗಿದ್ದೀರಿ ನೀವು, ಯಾಕೋ ಏನೋ. ಅರ್ಥ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ಲಿಲ್ಲ ಅಂತ ಬೇಡ. ಏರಿಯಾ ಆಫ್ ಅ ಟ್ರಯಾಂಗಲ್, ನಾವೇ ನಿಮ್ಗೆ ದುಡ್ಡು ಕೇಳ್ತಾ ಇಲ್ಲ ಮಕ್ಕಳೇ. ಏರಿಯಾ ಆಫ್ ಟ್ರಯಾಂಗಲ್, ನಾವು ವಾಟ್ ಇಸ್ ದ ಫಾರ್ಮುಲಾ? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, magnitude of AB cross AC whole divided by 2. So magnitude of AB cross AC ಎಷ್ಟಿದೆ ಮಕ್ಕಳೇ? √61 divided by 2 square units. ಏರಿಯಾ ಇದೆ ಅಲ್ವಾ, ಅದಕ್ಕೆ ಸ್ಕ್ವೇರ್ ಯೂನಿಟ್ಸ್ ಅನ್ನು ಬರ್ದಿದ್ದೀನಿ. ಟೋಟಲ್ 3 ಮಾರ್ಕ್ಸ್ ಬಂತು ನೋಡಿ ಮಕ್ಕಳೇ ನಿಮಗೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಇದನ್ನ ವಿಡಿಯೋನ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ शेयर ಮಾಡಿ, ಕೆಲವೊಂದಿಷ್ಟು ಮಕ್ಕಳಿಗೂ ಹೆಲ್ಪ್ ಆಗಲಿ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. तब तक लगे रहो मैथ्स के साथ. थैंक यू डियर स्टूडेंट्स, प्लीज कॉपी दिस.